ಬೆಳಗ್ಗೆನೆ ನಮ್ಮ ರೂಮ್ ಹತ್ರ ನೋಡಿ ಪಿಕಾಕ್ ಬಂದಿದೆ. ಸೋ ಕ್ಯೂಟ್. ಶಟಲ್ ಬಸ್ಸಲ್ಲಿ ನಾವು ಈಗ ಆದಿಯೋಗಿಗೆ ಹೋಗ್ತಾ ಇದ್ದೀವಿ. ಇದು 112 ಫೀಟ್ ಸ್ಟ್ಯಾಚು. ನಾವಿವಾಗ ಈಶಾ ವಿದ್ಯಾಲಯಕ್ಕೆ ಬಂದಿದ್ದೀವಿ. ಇಲ್ಲಿ ಟ್ರೈಬಲ್ ಮಕ್ಕಳು ಓದುವಂಥ ಜಾಗ. ಮೋಸ್ಟ್ ಆಫ್ ದ ಕಿಡ್ಸ್ ಹಿಯರ್ ಫಸ್ಟ್ ಜನರೇಷನ್ ಓದ್ತಾ ಇರೋದು, ಸ್ಕೂಲ್ಗೆ ಹೋಗೇ ಇಲ್ಲ. ಸೊ ನಾವಿವಾಗ ಈಶಾ ಅವರ ಗೋಶಾಲೆಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸಲ್ಲೇ ನಾನು ಆ್ಯಕ್ಚುಲಿ ಸ್ಟ್ಯಾಚು ಅಂತ ನಾವು ಥಿಂಕ್ ಮಾಡಿದ್ವಿ. I think more than 500 cows and bulls. 700. ಗುಡ್ ಮಾರ್ನಿಂಗ್. ಸೊ ಒಳ್ಳೆ ನಿದ್ದೆ ಆಯಿತು. ಆ್ಯಕ್ಚುಲಿ ರಾತ್ರಿ ಇಡೀ ಮಳೆ ಸುರಿತಾ ಇತ್ತು ಅಲ್ವಾ ಮ್ಯಾಮ್? ವೆದರ್ ಅಂತೂ ಸೂಪರ್ ಆಗಿದೆ. ವೆದರ್ ಚೆನ್ನಾಗಿದೆ. ಇಡೀ ರಾತ್ರಿ ಮಳೆ ಸುರಿದು ಇವಾಗ ಒಂಥರ ಕೂಲ್ ವೆದರು. ಹೇಗೆ ಮಲ್ಕೊಂಡ್ರಿ ಮ್ಯಾಮ್? ಒಳ್ಳೆ ನಿದ್ದೆ ಬಂತಾ? ಎಷ್ಟು ಓಡಾಡಿದೀವಿ ಅಂದ್ರೆ ಸ್ಟೆಪ್ಸ್ ನಾವು 15,000 ಸ್ಟೆಪ್ಸ್ ಮೋರ್ ದೆನ್ ದಟ್. ಅಷ್ಟು ಓಡಾಡಿರೋದ್ರಿಂದ ಕಾಲು ಕೈಯೆಲ್ಲ ಫುಲ್ಲು ನೋವ್ತಾ ಇತ್ತು. ಹೋಗಿ ಸ್ನಾನ ಮಾಡಿ ಮಲಗೋರಿಗೆ ಈಗ ಎಚ್ಚರ ಆಗಿದೆ, ಬೆಳಿಗ್ಗೆ ಅಲ್ರಾಮ್ ಹೊಡೆದಾಗ್ಲ. ಹೌದು, ಎಕ್ಸಾಕ್ಟ್ಲಿ. ಬಟ್ ಒಳ್ಳೆ ನಿದ್ದೆ ಆಯಿತು. ಕಂಫರ್ಟಬಲ್ ಆಗಿತ್ತು ಎಲ್ಲನೂ. ಸೊ ಇವಾಗ ರೆಡಿಯಾಗಿ ನಾವು ನೆಕ್ಸ್ಟ್ ನಮ್ಮ ಬೇರೆ ಬೇರೆ ಜಾಗಕ್ಕೆ ಯಾವುದಕ್ಕೆ ಹೋಗಿಲ್ವೋ, ಸ್ಕೂಲ್ಗೆ, ಗೋಶಾಲೆಗೆ, ಅಲ್ಲಿಗೆಲ್ಲ ಇವತ್ತು ಒಂದು ವಿಸಿಟ್ ಕೊಡೋಣ ಅಂತ. ಬೆಳಗ್ಗೆನೆ ನಮ್ಮ ರೂಮ್ ಹತ್ರ ನೋಡಿ ಪಿಕಾಕ್ ಬಂದಿದೆ. ಸೋ ಕ್ಯೂಟ್. ಹಾಯ್, ಹೆಲೋ. ಸೊ ಬ್ರೇಕ್ಫಾಸ್ಟ್ಗೆ ಪೊಂಗಲ್ ಮತ್ತು ಕಾಫಿ. ಆ್ಯಕ್ಚುಲಿ ಇವತ್ತು ಏಕಾದಶಿ ಅಂತೆ. ಏಕಾದಶಿ ದಿನ ಇಲ್ಲಿ ಜಾಸ್ತಿ ಫುಡ್ ಏನೂ ಇರಲ್ಲ, ಬರೀ ಮಾಲ್ಟ್ ಇರುತ್ತೆ ಅಂತ ಹೇಳಿದ್ರು ಭಿಕ್ಷಾ ಹಾಲಲ್ಲಿ. ಸೊ ಇಲ್ಲಿ ಥ್ಯಾಂಕ್ಫುಲಿ ಕ್ಯಾಂಟೀನ್ ಇದೆ. ಯಾರ್ಯಾರಿಗೆ ಉಪವಾಸ ಮಾಡೋಕ್ಕೆ ಅಂದರೆ ಅಭ್ಯಾಸ ಇಲ್ಲೋ ಯು ಕ್ಯಾನ್ ಕಮ್ ಆ್ಯಂಡ್ ಹ್ಯಾವ್ ಹಿಯರ್. ಸೊ ಅದಕ್ಕೆ ವಿ ಪ್ರಿಫರ್ಡ್ ಇವತ್ತು ಇಲ್ಲೇ ಬಂದು ತಿನ್ನೋಣ. ರಾತ್ರಿ ಅಲ್ಲಿ ಹೋಗೋಣ ಅಂತ. ಇವತ್ತೇನೋ ಪ್ರೇಯರ್ ಮಾಡಿ ಇವತ್ತೇನೋ ಬಡಿಸೋದೆಲ್ಲ ಇರುತ್ತಂತೆ ಏಕಾದಶಿ ಅಂತ. ಸೊ ನೋಡೋಣ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ತುಂಬಾ ಐಟಮ್ಸ್ ಇದೆ. ಕಾಪರ್ ಐಟಮ್ಸ್ ಇದೆ ಆ್ಯಂಡ್ ಆರ್ಗ್ಯಾನಿಕ್ ಟೂತ್ ಪೇಸ್ಟ್ಸು ಮತ್ತು ಸ್ಕಿನ್ ಕೇರು ಆ ಥರದ್ದೆಲ್ಲ ಇದೆ. ಆ್ಯಂಡ್ ಬಾತ್ ಟವಲ್ಸ್ ಇದೆ. ಸುಮಾರು ಐಟಮ್ಸ್ ನೀವು ಇಲ್ಲಿ ಶಾಪ್ ಮಾಡ್ಬೋದು. ಸೊ ಈಗ ಶಟಲ್ ಬಸ್ ಬಂದಿದೆ. ಶಟಲ್ ಬಸ್ಸಲ್ಲಿ ನಾವು ಈಗ ಆದಿಯೋಗಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವರು ಇವತ್ತಿನ ನಮ್ಮ ವಾಲಂಟಿಯರ್. ಪ್ಲೀಸ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. This is Gunavati. I am staying in Asia Center past 2 years. I am media department. Thank you. ಸೊ ಶಟಲಿಂದ ಇಳ್ಕೊಂಡು ಪಾರ್ಕಿಂಗಲ್ಲಿ ನಮ್ಮ ಕಾರ್ ತೊಗೊಂಡು ಇವಾಗ ಆದಿಯೋಗಿಗೆ ಎಂಟರ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಬ್ಯಾಕ್ ಸೈಡ್ ಆಫ್ ದ ಬ್ಯಾಕ್ ಸೈಡ್ ಆಫ್ ಆದಿಯೋಗಿ. ಸೊ ನಿನ್ನೆ ರಾತ್ರಿ ನಾವು ಲೇಸರ್ ಶೋ ನೋಡ್ಕೊಂಡು ಹೋದ್ವಿ. ಅಂದರೆ ದಿವ್ಯ ದರ್ಶನಂ ಅಂತ ಹೇಳ್ತಾರೆ ಅದನ್ನ. ಇಲ್ಲಿ ನೋಡ್ಬೋದು, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಬಸ್ ಸ್ಕಲ್ಪ್ಚರ್ ಅಂತ. ಆದಿಯೋಗಿ ದ ಸೋರ್ಸ್ ಆಫ್ ಯೋಗ. 112 ಫೀಟ್ ಹೈ ಇದೆ ಇದು. ನೋಡ್ಬೋದು ಆದಿಯೋಗಿ ಸ್ಟ್ಯಾಚ್ಯೂ. ಇದು 112 ಫೀಟ್ ಸ್ಟ್ಯಾಚ್ಯೂ. ತುಂಬ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಅಂತಲೇ ಹೇಳ್ಬೋದು. ಆವಾಗಲೇ ತೋರಿಸ್ದೆ ನಿಮಗೆ. ಆ್ಯಂಡ್ ನಿನ್ನೆ ರಾತ್ರಿ ಶಿವನ ಇದ್ರ ಮೇಲೆ
ಮೇಲೆ ಆದಿಯೋಗಿ ಸ್ಟ್ಯಾಚು ಮೇಲೆ ಲೇಸರ್ ಶೋ ಇತ್ತು. ಸೊ ಇವಾಗ ನಾವು ಡೇ ಲೈಟಲ್ಲಿ ನೋಡೋಕ್ಕೆ ಬಂದಿದ್ದೀವಿ. ತುಂಬಾ ಮೆಜೆಸ್ಟಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆದಿಯೋಗಿ ಅಂದರೆ ಮೊದಲನೇ ಯೋಗಿ, ಅಂದರೆ ಈಗ ಯೋಗದು ಒಂದು ಗುರು ಅಂತ ಇರಬೇಕಲ್ವ, ಆದಿಯೋಗಿ ಇಸ್ ದ ಫಸ್ಟ್ ಯೋಗಿ ಅಂತಲೇ ಕರಿಬೋದು. ಸೊ ಅವರಿಂದ ಸಪ್ತ ಋಷಿಗಳು ನಾಲೆಡ್ಜ್ನ ಇಂಬೈಬ್ ಮಾಡ್ಕೊಂಡಿದ್ದಾರೆ. ಸೊ ಹಿ ವಾಸ್ ದ ಫಸ್ಟ್ ಯೋಗಿ. ಆದಿಯೋಗಿ ಸ್ಟ್ಯಾಚು ಕೆಳಗಡೆನೆ ಒಂದು ಮಂಟಪ ಇದೆ. ಅಲ್ಲಿ ಯೋಗೇಶ್ವರ ಲಿಂಗ ಅಂತ ಇದೆ. ಮತ್ತು ಸಪ್ತ ಋಷಿಗಳದ್ದು ಒಂದು ಏನಂತಾರೆ ಒಂದು ಸ್ಟ್ಯಾಚು ಕೂಡ ಇದೆ. ಸೊ ಸಪ್ತ ಋಷಿಗಳನ್ನ ಪೂಜೆ ಮಾಡೋದಕ್ಕೆ ವರ್ಷಕ್ಕೊಂದ್ಸಲ ಕಾಶಿಯಿಂದ ಋಷಿಮುನಿಗಳು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಹೋಗ್ತಾರಂತೆ. ಸೊ ಇಲ್ಲಿ ಸಪ್ತ ಋಷಿಗಳು ಮತ್ತು ಅಲ್ಲಿ ಮಧ್ಯದಲ್ಲಿ ಯೋಗಲಿಂಗೇಶ್ವರ ಸ್ಟ್ಯಾಚು ಇರೋದು. ನಾವಿವಾಗ ಈಶಾ ವಿದ್ಯಾಲಯಕ್ಕೆ ಬಂದಿದ್ದೀವಿ. ಇಲ್ಲಿ ಟ್ರೈಬಲ್ ಮಕ್ಕಳು ಓದುವಂಥ ಜಾಗ, ಒಂದು ಫ್ರೀ ಸ್ಕೂಲ್ ಮಾಡಿದ್ದಾರೆ ಇವ್ರಿಗಂತಾನೆ. ಮೋಸ್ಟ್ ಆಫ್ ದ ಕಿಡ್ಸ್ ಹಿಯರ್ ಫಸ್ಟ್ ಜನ್ರೇಷನ್ ಓದ್ತಾ ಇರೋದು, ಸ್ಕೂಲ್ಗೆ ಹೋಗೇ ಇಲ್ಲ ಫ್ಯಾಮಿಲಿಯಲ್ಲಿ ಯಾರು. ಸೊ ಫಸ್ಟ್ ಜನ್ರೇಷನ್ ಅವ್ರು ಸ್ಕೂಲಿಗೆ ಬಂದು ಓದ್ತಾ ಇದ್ದಾರೆ. ತುಂಬ ಒಳ್ಳೆ ಫೆಸಿಲಿಟಿ ನೀವು ನೋಡ್ತಾ ಇರ್ಬೋದು. ತುಂಬಾ ಬಸ್ಗಳಿದೆ, ಲಾಡ್ ಆಫ್ ಬಸ್ಸಸ್. ಸೊ ಈಶಾ ವಿದ್ಯಾ ಅಂತ ಮಾಡಿರೋದು. ಸೊ ಇಲ್ಲಿ ನೋಡ್ಬೋದು ಮಕ್ಕಳಿಗೆಲ್ಲ ಒಳ್ಳೆ ಯೂನಿಫಾರ್ಮ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಫೆಸಿಲಿಟಿ ಕೊಟ್ಟಿದ್ದಾರೆ. ನಮಸ್ಕಾರ. So nice. Thank you so much. Oh, that's so sweet. So nice. Look at the bouquet. ಒಳ್ಳೆ ಬೊಕ್ಕೆ ಕೊಟ್ಟಿದ್ದಾರೆ. It's very sweet of you guys. Thank you. Thank you. Thank you very much. ಈಶಾ ವಿದ್ಯಾ ಸ್ಕೂಲ್ ಅವರ ಟೂರ್ ಮುಗಿಸಿದ್ದೀವಿ. ತುಂಬಾ ಚೆನ್ನಾಗಿದೆ, ನಾನು ಹೇಳೋಕ್ಕೂ ಆಗ್ತಾಯಿಲ್ಲ. ಎಲ್ಲ ಫೆಸಿಲಿಟೀಸ್ ಇದೆ. ಯಾವುದೇ ಸಿಟಿಯಲ್ಲಿರೋ ಸ್ಕೂಲ್ಗೂ ಇದಕ್ಕೂ ಇದು ಅದಕ್ಕಿಂತ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸಿಟಿ ಸ್ಕೂಲ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿದೆ. ಅಂದರೆ ಪ್ರತಿಯೊಂದು ಫೆಸಿಲಿಟೀಸ್ ಕೊಟ್ಟು, ಮತ್ತು ಮೆಥಡಾಲಜಿ ಅವ್ರದ್ದು ಬೇರೆ ಬೇರೆ ಥರದ್ದು ಮೆಥಡಾಲಜೀಸ್ ಇದೆ ಮಕ್ಕಳನ್ನ ಓದ್ಸೋಕ್ಕೆ. ಆ್ಯಂಡ್ ಮೋಸ್ಟ್ ಆಫ್ ದ ಕಿಡ್ಸ್ ಆರ್ ಫ್ರಮ್ ದ ಕಮ್ಯುನಿಟಿ, ದ ಲೋಕಲ್ ಕಮ್ಯುನಿಟೀಸ್. ಆ್ಯಂಡ್ ಎಲ್ಲರೂ 70% ಜನಕ್ಕೆ ಫುಲ್ಲಿ ಸ್ಪಾನ್ಸರ್ಡ್ ಎಜುಕೇಷನ್ನ ಈಶಾ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ನನ್ನ ಜೊತೆಗೆ ಪ್ಲೀಸ್ ಇಂಟ್ರಡ್ಯೂಸ್ ಸರ್. ಓಕೆ, ಸೃಜನ್ ಅವರಿದ್ದಾರೆ ನನ್ನ ಜೊತೆಗೆ. ಹೀ ಈಸ್ ಇನ್ 9th standard ನಾವು. ಆ್ಯಂಡ್ Mahamitra from 9th as well. So Mahamitra, I'll start from you. Tell me your experience at the Isha Vidya. It's just like I just joined the school from class 7. Okay. So I just felt like it's better than my old school. Okay. Okay. Because of the surroundings, which is covered by these trees. Yes.
and the nature around there is like quite similar to heaven. ಓಕೆ ವೆರಿ ನೈಸ್. ಮ್ಯಾಮ್ ಎಲ್ಲಿ ಹೋಗ್ತಾ ಇದ್ದೀವಿ ಈಗ? ಈಗ ಫಸ್ಟ್ ಪೇಟ್ ಪೂಜಾ. ಓಕೆ, ಪೇಟ್ ಪೂಜಾ. ಆಕ್ಚುಲಿ ನಾವು ಬ್ರೇಕ್ಫಾಸ್ಟ್ ತಿಂದಿಲ್ಲ ಬೆಳಿಗ್ಗೆ. ವೆರಿ ಲೈಟ್ ಒಂದು ಪೊಂಗಲ್ನ ಇಬ್ರು ಶೇರ್ ಮಾಡ್ಕೊಂಡು ಒಂಚೂರು ಶುಕ್ ಕಾಫಿ ಕೊಡಿದ್ವಿ. ಸೊ ಇವಾಗ ಐಶ್ವರ್ಯ ಅವರಿಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ಸೊ ಅದಕ್ಕೆ ನಾವೀಗ ಮುಂಜಾನೆ ಅಂತ ಒಂದು ಹೋಟ್ಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ವಿ. ಎಸ್, ಹೇಗಿತ್ತು ಸ್ಕೂಲ್ ಎಕ್ಸ್ಪೀರಿಯನ್ಸ್? ಓ ಗಾಡ್, ಇಟ್ ವಾಸ್ ರಿಯಲಿ ಗುಡ್. ಹಳ್ಳಿಗಳಲ್ಲಿ ಎಷ್ಟು ಒಳ್ಳೆ ಎಜುಕೇಶನು, ಅದನ್ನು ಫ್ರೀ ಆಫ್ ಕಾಸ್ಟು. 70% to 80% ಹುಡುಗರು ಸ್ಕಾಲರ್ಶಿಪ್ಪಲ್ಲಿ ಓದ್ತಾ ಇದ್ದಾರೆ. ಬರೀ 20% ಹುಡುಗರಿಗೆ ಮಾತ್ರ ಫೀಸು, ಅದು ನಾಮಿನಲ್ ಫೀಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಸ್ಕೂಲ್ ಬಸ್ಸಿಂದ ಹಿಡಿದು ಕಂಪ್ಯೂಟರ್ಸಿಂದ ಹಿಡಿದು ಎಲ್ಲ ರೀತಿ ಪ್ರಾವಿಷನು ಮಾಡಿದ್ದಾರೆ. ಐ ಥಿಂಕ್ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಮಕ್ಕಳು ಓದಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಅಲ್ಲೂ ಫೆಸಿಲಿಟಿ ಸರಿ ಇರಲ್ಲ ಆ ಥರ ನೋಡೋಕೆ ಹೋದರೆ. ಇಲ್ಲಿ ಎಲ್ಲ ಥರ ಫೆಸಿಲಿಟಿ ಕೊಟ್ಟು ಫ್ರೀಯಾಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ. ಬಿಲ್ಡಿಂಗ್ ಮಾತ್ರ ಸೂಪರ್ ಆಗಿದೆ. ಆ್ಯಂಡ್ ಅಟ್ಮಾಸ್ಫಿಯರ್, ಅಕ್ಕಪಕ್ಕದಲ್ಲಿ ಎನ್ವೈರ್ಮೆಂಟ್ ಆಗಿರ್ಬೋದು, ಜಾಗ ಆಗಿರ್ಬೋದು, ಮಕ್ಕಳಿಗೆ ಆಟ ಆಡೋದಕ್ಕೆ, ಮತ್ತೆ ಟಾಯ್ಲೆಟ್ಸ್ ಎಷ್ಟು ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಟಾಯ್ಲೆಟ್ಸ್. ಆದ್ರಿಂದ ನಂಗಂತೂ ತುಂಬಾ ಖುಷಿ ಕೊಟ್ಟಿರುವಂತ ಸ್ಕೂಲ್ ಇದು ಅಂತ ಹೇಳ್ಬೋದು. ಸೊ ನಾವಿವಾಗ ಈಶಾ ಅವರ ಗೋಶಾಲೆಗೆ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ನಾನು ಆಕ್ಚುಲಿ ಸ್ಟ್ಯಾಚು ಅಂತ ನಾವು ಥಿಂಕ್ ಮಾಡಿದ್ವಿ, ಬಟ್ ದಿಸ್ ಇಸ್ ಅ ಗುಜರಾತ್ ಬ್ರೀಡ್ ಅಂತೆ. ಬೋಲಾ ನೇಮ್ ಇಸ್ ಬೋಲಾ ಆರ್ ಬ್ರೀಡ್? Breed is Kangrij and his name is Bola. Okay, his name is only Bola. Bola tara Bola ಹಾಗೆ ಇದ್ದಾನೆ. Very cute. Very cute. How many cows are here at Goshala? Here we have around 700 of them. Okay. And 25 breeds. Okay. 25 breeds. Yeah. So all Indian breeds. All are Indian breeds. All Indian breeds. Nice. Okay. So how many total cows are here? Cows there are around 250 to 300. Okay. Others are all bulls. How many bulls? Around 250, 300. Oh, you have so basically more than 500 More than bulls 500, and yeah. cows. Okay. And yes, 700. ತುಂಬ ವೆರೈಟಿ ಆಗಿರೋ ಹಸುಗಳಿದೆ ಇಲ್ಲಿ. ಆ್ಯಂಡ್ ಈ ಲೇನಲ್ಲಿರೋ ಹಸುಗಳೆಲ್ಲ ಪ್ರೆಗ್ನೆಂಟ್ ಅಂತೆ. ಮತ್ತು ಕೆಲವೊಂದೆಲ್ಲ ಬುಲ್ಸ್ ಇತ್ತು ಅಲ್ಲಿ ಕಟ್ ಹಾಕಿದ್ರು ಹೊರಗಡೆ. ಆ ಬುಲ್ಸ್ ಎಲ್ಲ ಇದರ್ ಬುಲ್ಲಕ್ ಆಟಗಾದರೂ ಯೂಸ್ ಮಾಡ್ತಾರೆ ಅಥವಾ ಬ್ರೀಡಿಂಗ್ಗೆ ಅಷ್ಟೇ. ಆ್ಯಂಡ್ ಐ ಥಿಂಕ್ ಮೋರ್ ದೆನ್ 500 ಕೌಸ್ ಆ್ಯಂಡ್ ಬುಲ್ಸ್ ಸೇರಿ 700. ಆ್ಯಂಡ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ತುಂಬ ನೀಟಾಗಿ ಕ್ಲೀನಾಗಿ. ಆ್ಯಂಡ್ ಇಲ್ಲಿ ಆಟೋಫಿಲ್ ಬೋಲ್ ಇದೆ. ವಾಟರು ಖಾಲಿ ಆಗ್ತಾ ಇದ್ದಂಗೆ ಅದು ಆಟೋಫಿಲ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ನೋಡ್ಬೋದು ಅದೆಲ್ಲ ಅಜೋಲಾ ಗಿಡ ಅಂತ. ಅಲ್ಲಿ ವಾಟರಲ್ಲಿ ಇಟ್ ಡಸಂಟ್ ನೀಡ್ ಸಾಯಿಲ್ ಟು ಗ್ರೋ, ಬೇಸಿಕ್ಲಿ ಎಲ್ಲ ನೀರಲ್ಲೇ ಬೆಳೆದಿದೆ ಅಜೋಲಾ ಅಂತ ಅಲ್ಲಿ. ಸೊ ಇದನ್ನ ಅವರು ಕೌಗೆ ಕೊಡ್ತಾರೆ. ಇಸ್ ಎನಿ ಪರ್ಟಿಕ್ಯುಲರ್ ರೀಸನ್ ವೈ ಯು ಫೀಡ್ ಇಟ್ ಟು ದ ಕೌಸ್? Like protein wise it's very healthy. ಪ್ರೋಟೀನ್. ಓಕೆ. ಕೌಸ್ಗೆ ಅಂದರೆ ಯಾವುದು ಕೆಮಿಕಲಿ ಇಂಡ್ಯೂಸ್ಡ್ ಬೇರೆ ಬೇರೆ ಥರದ್ದು ಕೊಡ್ದಿರಾ, ಇದು ನ್ಯಾಚುರಲ್ ಆಗಿ ಗ್ರೋ ಆಗುವಂಥ ಪ್ಲಾಂಟ್ನ ಅವರು ಪ್ರೋಟೀನ್ ಇದರಲ್ಲಿ ಕೊಡ್ತಾರಂತೆ. ಒಳ್ಳೆ ಊಟನ ಅವರು ಕೊಡ್ತಾ ಇದ್ದಾರೆ ಹಸುಗಳಿಗೆ. ಅಂದರೆ ಒಂದಷ್ಟು ಮೋರ್ ದೆನ್ ಒಂದು 10 ಟೈಪ್ಸ್ ಆಫ್ ಗ್ರೇನ್ಸ್ ಇದೆ ಇದ್ರೊಳಗಡೆ. ಆ್ಯಂಡ್ ಅದರಲ್ಲಿ ಒಂದು ಕಾಟನ್ ಸೀಡ್ ರೈಟ್? ಕಾಟನ್ ಸೀಡ್ದು ಪೇಸ್ಟ್ ಮಾಡಿ ಅದರೊಳಗಡೆ ಹಾಕಿದ್ದಾರೆ. ರಾಕ್ ಸಾಲ್ಟ್ ಇರುತ್ತೆ, ಜಾಗ್ರಿ. ತುಂಬ ನ್ಯೂಟ್ರಿಷಿಯಸ್ ಮೀಲ್ ಅಂತಲೇ ಹೇಳ್ಬೋದು ಹಸುಗೆ. ಒಂಥರ ಕೌಗೆ ಸಪ್ಲಿಮೆಂಟ್ಸ್ ಥರ ಇದು. ಸುಕ್ಕು ಮಿಲ್ಕ್. ಐ ಡೋಂಟ್. I'll take little.
ಸ್ವಲ್ಪನೇ ತೊಗೊಂಡಿದ್ದೀನಿ ಬಿಕಾಸ್ ಊಟ ಈಗ ತಾನೇ ಮಾಡಿರೋದ್ರಿಂದ. ಸುಕ್ಕು ಪಾಲ್ ಅಂತ ಇದು ಹೇಗಿದೆ ಮ್ಯಾಮ್? ತುಂಬ ಚೆನ್ನಾಗಿದೆ. ಜಿಂಜರ್ ಹಾಕಿದ್ದಾರೆ, ಜಾಗ್ರಿ ಇದೆ, ಜಾಗ್ರಿ ಮತ್ತು ಹಾಲು. ಓಕೆ. ಹಾಲು ತುಂಬಾ ಟೇಸ್ಟಿ ಆಗಿದೆ ನಿಜವಾಗ್ಲೂ. ಅವ್ರು ಹೇಳಿದ ಹಾಗೆ ದೇಸಿ ಹಸುಗಳಾದರೆ ಹಾಲು ಫ್ಲೇವರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ. ಹೌದು. ಸೊ ಇದು ಮೆಡಿಕಲ್ ಏರಿಯಾ ಅಂತೆ ಕೌಸ್ಗೆಲ್ಲ. So these are all sick cattle, is it? Yeah. Okay. So you have some injuries. Yeah, Like yeah. when they go out, they fight with each other. Okay, yeah. They get some injuries, so we'll treat them. Okay. If you have like fever. How often you have an in-house veterinary doctor or? Yeah, we have a government doctor visiting us. Oh, okay, okay. And we have a volunteer also. Oh, okay, okay. Hi, good morning. So ಈಗ 4 ಗಂಟೆ 4 AM in the morning. ಸೊ ಇವಾಗ ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಐ ಆಮ್ ರಿಯಲಿ ಸ್ಯಾಡ್ ಟು ಲೀವ್ ದಿಸ್ ಪ್ಲೇಸ್. ಒಂಥರ ಬೇಜಾರಾಗ್ತಾ ಇದೆ. ಬಟ್ ಐ ನೋ ದ್ಯಾಟ್ ಇನ್ನೊಂದ್ಸಲ ಖಂಡಿತವಾಗ್ಲೂ ನಾನು ಐ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ವಿಸಿಟ್ ಈಶಾ. ಐ ವಿಲ್ ಬಿ ಲುಕಿಂಗ್ ಫಾರ್ವರ್ಡ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಬಂದಾಗ ಯಾವುದಾದ್ರೂ ಒಂದು ಪ್ಯಾಕೇಜ್ ಅಥವಾ ಏನಾದರೂ ಒಂದು ಸಾಧನ ಅಥವಾ ಒಂದು ಕೋರ್ಸ್ ಮಾಡೋಕ್ಕೆ ಬರ್ತೀನಿ. ಪ್ರಾಬಬ್ಲಿ ಇನ್ನರ್ ಇಂಜಿನಿಯರಿಂಗ್ ಮಾಡೋಕ್ಕಂತ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಬರ್ತೀನಿ. ಬಿಕಾಸ್ ಇಲ್ಲಿ ಬಂದು ನಾವು ಯಾವ ಥರದ್ದೇ ಯೋಗ ಪ್ರಾಕ್ಟೀಸ್ ಮಾಡಿಲ್ಲ. ಇಟ್ಸ್ ಯೋಗ ಸೆಂಟರ್, ಬಟ್ ನಾವೇನು ಮಾಡೇ ಇಲ್ಲ. ಸೊ ವಿಲ್ ಕಮ್ ಬ್ಯಾಕ್ ಫಾರ್ ಶೋರ್. ಸೊ ಲೆಟ್ಸ್ ಸಿ. ಇವಾಗ ನಾವು ಚೆಕ್ಔಟ್ ಮಾಡಿ ವಿಲ್ ಬಿ ಆನ್ ದ. ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. So we're on the way back to Bangalore. Yes. ಸಕ್ಕತ್ತಾಗಿದೆ. ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ವೆದರ್ ಚೆನ್ನಾಗಿದೆ. Yeah. ರಿಯಲಿ ಗುಡ್. ಬ್ಯೂಟಿಫುಲ್ ಡ್ರೈವ್. ಆದರೂ ನೀವು ಮಾತ್ರ ನನಗೆ ಡ್ರೈವ್ ಮಾಡೋಕ್ಕಂತೂ ಬಿಟ್ಟಿಲ್ಲ ಬಿಡಿ. ಮ್ಯಾಮೇ ಫುಲ್ಲು. ಎಸ್. ಸೊ ನಾವು ಆ್ಯಕ್ಚುಲಿ ಈಶಾಯಿಂದ ಹೊರಟಿದ್ದು ಅರೌಂಡ್ 4:30 ಹಂಗೆ. ಆ್ಯಂಡ್ ವಿಲ್ ರೀಚ್ ಬ್ಯಾಂಗ್ಳೂರ್ ಬೈ 12 o'clock ಇವಾಗ. ಥಿಂಕ್ ಫಾಸ್ಟರ್ ಬಿಕಾಸ್ ತುಂಬ ಫಾಸ್ಟಾಗಿ ಓಡಿಸ್ತಾರೆ ಗಾಡಿ, ವಿಚ್ ಇಸ್ ವೆರಿ ಸೇಫ್ ಆಲ್ಸೋ ಅಟ್ ದ ಸೇಮ್ ಟೈಮ್. ಫೈನಲಿ ಬ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ. ಈಗ ಮನೆ ಹತ್ರ ನನಗೆ ಡ್ರಾಪ್ ಮಾಡೋಕ್ಕೆ ವಾಣಿ ಮ್ಯಾಮ್ ಬಂದು ಬಿಟ್ಟು ಡ್ರಾಪ್ ಮಾಡಿ